ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಮಿಲ್ಲಿಗೆ ಹೋಗಿ ನಾವು ರಾಗಿ ದೋಸೆ ಮತ್ತು ಮೆಂತ್ಯ ಮುದ್ದೆಗೆ ಹಿಟ್ಟನ್ನೆಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ ಅಂತ. ಸೊ ಹೊಸದಾಗಿ ರಾಗಿ ದೋಸೆ ಮಾಡಿಸಿದ್ಮೇಲೆ ಮನೆಯಲ್ಲಿ ಒಂದು ಸಲನಾದ್ರೂ ನಾನು ಟೆಸ್ಟ್ ಮಾಡಿ ನೋಡ್ತೀನಿ ಯಾವುದೇ ರೆಸಿಪಿನ. ಸೊ ರಾಗಿ ದೋಸೆ ಪ್ರೀಮಿಕ್ಸು ಈ ಸಲ ಹೇಗೆ ಬಂದಿದೆ ಅಂತ ನೋಡೋದಕ್ಕೆ ನಾನಿಲ್ಲಿ ರಾಗಿ ದೋಸೆ ಪ್ರೀಮಿಕ್ಸ್ ಪೌಡರ್ ಏನು ಮಿಲ್ ಮಾಡಿಸ್ಕೊಂಡು ಬಂದಿದ್ದೆ ಅದರಲ್ಲಿ ಒಂದು 3.5 ಇಂದ 4 ಕಪ್ ಆಗುವಷ್ಟು, ಅಂದರೆ ಒಂದು ದಿನಕ್ಕೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕು ಅಷ್ಟನ್ನು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಕಲಿಸ್ಕೋಬೇಕು. ಇದು ನಾವು ಉಪ್ಪೆಲ್ಲ ಏನು ಹಾಕಿರೋದಿಲ್ಲ, ಜಸ್ಟ್ ರಾಗಿ ಅಂದರೆ ಸ್ಪ್ರೌಟೆಡ್ ರಾಗಿ ಜೊತೆಗೆ ಸ್ವಲ್ಪ ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯ, ಅವಲಕ್ಕಿ ಎಲ್ಲ ಹಾಕಿ ಮಿಲ್ ಮಾಡಿಸಿರೋ ಅಂಥದ್ದು. ಸೊ ಹಾಗಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಯಾವುದೇ ರೀತಿ ಸೋಡಾ ಇರೋದಿಲ್ಲ, ಪ್ರಿಸರ್ವೇಟಿವ್ ಇರೋದಿಲ್ಲ. ನೀವು ಒಂದು ಅರ್ಧ ಕೆ ಜಿ ತೊಗೊಂಡ್ರೆ ಪ್ಯಾಕೆಟು ಒಂದು ಸಲಗೆ ಬೇಕಾಗುತ್ತೆ. ಅದು ಒಂದು 3 ಜನಕ್ಕೆ, ಒಬ್ಬೊಬ್ಬರಿಗೆ ಒಂದು 4ರಿಂದ 5 ದೋಸೆ ಅನ್ನೋಂಗೆ ಒಂದು ಸಲಗೆ ಅರ್ಧ ಕೆ ಜಿ ಆಗೋಷ್ಟು ಖಾಲಿ ಆಗುತ್ತೆ. ಸೊ ನೀವೇನಾದರೂ ಜಾಸ್ತಿ ಒಂದು ತಿಂಗಳಲ್ಲಿ ಒಂದು 2 ಸಲ ಮಾಡ್ತೀರಾ ಅನ್ನೋದಾದರೆ 1 ಕೆ ಜಿ 1.5 ಕೆ ಜಿ ಈ ರೀತಿ ತೊಗೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇವಾಗ ಬೇಸಿಗೆನೂ ಸಹ ಅಲ್ವಾ, ಆದಷ್ಟು ರಾಗಿ ಐಟಮ್ಸ್ ಎಲ್ಲ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ದೇಹಕ್ಕೆ. ಹಾಗಾಗಿ ನಾನು ಒಂದು 15 ದಿನಕ್ಕೆ ಒಂದು ಸಲನಾದ್ರೂ ರಾಗಿ ದೋಸೆ ಅಥವಾ ಇದೇ ಇದರಲ್ಲಿ ರಾಗಿ ಇಡ್ಲಿ ಎಲ್ಲನೂ ಸಹ ಮಾಡ್ತಾಯಿರ್ತೀನಿ. ಸೊ ಇಲ್ಲಿ ರಾಗಿ ದೋಸೆ ಪ್ರೀಮಿಕ್ಸಿಂದ ನಾನು ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡಿದ್ದಾದ ನಂತರ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಏಕೆಂದರೆ ಹಾಗೆ ಇಟ್ಟರೆ ಅದು ಹುದುಗ್ ಬರುತ್ತೆ ಅಲ್ವಾ, ಹುದುಗ್ ಬಂದು ಹೊರಗಡೆ ಎಲ್ಲ ಚೆಲ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡಿ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಕರೆಕ್ಟ್ ಆಗುತ್ತೆ. ಈಗ ಸಂಜೆ ಒಂದು 5 ಗಂಟೆ ಹಾಗೆ ಕಲಸಿಡ್ತಾ ಇದ್ದೀನಿ ನಾನು. ತುಂಬ ಹೊತ್ತು ಬೇಗನೂ ಕಲಿಸ್ಬೇಕು ಅಂತೇನಿಲ್ಲ, ಒಂದು 4:15 5 ಗಂಟೆ ಹಾಗೆ ಕಲಸಿಡಿ. ಸೊ ನೋಡಿ, ಈ ಪಾತ್ರೆಯಲ್ಲಿ ಅರ್ಧಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹಾಗೇ ಅದನ್ನು ಇಡೀ ನೈಟು ಫರ್ಮೆಂಟ್ ಆಗಲಿಕ್ಕೆ ಬಿಡ್ತೀನಿ. ಅಟ್ಲೀಸ್ಟ್ ಒಂದು 10 to 12 ಅವರ್ಸ್ ಆದ್ರೂ ನೀವು ಅದನ್ನು ಫರ್ಮೆಂಟ್ ಮಾಡಬೇಕು. ಆ್ಯಂಡ್ ಮನೆಯಲ್ಲಿ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ತಂದು ತುಂಬ ದಿನವೇ ಆಗೋಗಿತ್ತು. ಒಂದು 4 ಬೆಟ್ಟದ ನೆಲ್ಲಿಕಾಯಿನ ಹೇರ್ ಆಯಿಲ್ ಮಾಡಿದೆ. ಆ್ಯಂಡ್ ಒಂದಿನ ಅದರಲ್ಲಿ ಚಿತ್ರಾನ್ನ ಮಾಡಿದೆ. ಇನ್ನು ಮಿಕ್ಕಿದಂಥದ್ದನ್ನು ಹಾಗೆ ಇಟ್ಟಿದ್ದೆ ಫ್ರಿಜ್ನಲ್ಲಿ. ಅದನ್ನು ಸ್ವಲ್ಪ ಯೂಸ್ ಮಾಡಿಬಿಡೋಣ, ಏನಾದರೂ ಮಾಡಿಬಿಡೋಣ, ಇನ್ನು ಹಾಗೆ ಇಟ್ಟರೆ ಅದು ಹಾಳಾಗಿಬಿಡುತ್ತೆ. ಚಿತ್ರಾನ್ನ ಅದೆಲ್ಲ ಎಷ್ಟು ದಿನ ತಿನ್ನೋದು. ಆ್ಯಂಡ್ ಇನ್ನು ಹೇರ್ ಆಯಿಲು ಒಂದು 10 ಡೇಸ್ಗೆ ಆಗೋಷ್ಟು ಇದೆ. ಅಷ್ಟರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಉಪ್ಪಿನಕಾಯಿ ಹಾಕೋಣ ಅಂತ ಒಳಗಡೆ ಬೀಜ ಎಲ್ಲ ತೆಗೆದು ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬೆಟ್ಟದ ನೆಲ್ಲಿಕಾಯಿಗೆ ಇವಾಗ ಖಾರಕ್ಕೆ ಅದಕ್ಕೆ ಹೊಂದ್ಕೊಳ್ಳೋ ಅಷ್ಟು ಖಾರದ ಪುಡಿ, ಬರೀ ರೆಡ್ ಚಿಲ್ಲಿ ಪೌಡರ್, ಇದು ಮನೆಯಲ್ಲೇ ಮಾಡಿಸಿರೋವಂಥದ್ದು. ನಾವು ಗುಂಟೂರು, ಬ್ಯಾಡಗಿ ಮತ್ತು ಚುರುಕು ಮೆಣಸಿನ್ಕಾಯಿ 3 ಹದವಾಗಿ ಬಿಸಿಲಿನಲ್ಲಿ ಒಣಗಿಸಿ ಈ ರೀತಿ ಪೌಡರ್ ಮಾಡಿಸಿ ಇಟ್ಕೊತೀವಿ. ಅದನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಉಪ್ಪು ಅರ್ಧ ಕಪ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಇದನ್ನು ನಾವು ಹರಳುಪ್ಪು ಹಾಕಿ ನೆನೆಸೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಆ್ಯಂಡ್ ಇವಾಗ ನಾವು ಹರಳುಪ್ಪು ಹಾಕಿದ್ರೆ ಖಾರದ ಜೊತೆ ಅದು ನೀರು ಅಂದರೆ ಕರಗಲ್ಲ. ಹಾಗಾಗಿ ಪುಡಿ ಉಪ್ಪನ್ನೇ ಸಹ ಹಾಕ್ತಾಯಿದ್ದೀನಿ ಇಲ್ಲಿ. ಅವೆರಡು ಆದ ನಂತರ ಸಾಸಿವೆ ಮತ್ತು ಮೆಂತ್ಯ ಹುರಿದು ಪುಡಿ ಮಾಡ್ಕೋಬೇಕು ಅಲ್ವಾ. ಹಾಗಾಗಿ ಒಂದು ಸಣ್ಣ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು ಸಣ್ಣ ಟೀ ಚಮಚ ಆಗುವಷ್ಟು ಮೆಂತ್ಯ, ಇವಿಷ್ಟನ್ನು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ, ಅದು ಚಟ್ಪಟ್ ಅಂತ ಅನ್ನೋವರೆಗೂ ಚೆನ್ನಾಗಿ ಹುರಿದು ಒಂದು ಕುಟ್ಟಾಣಿಗೆ ಹಾಕಿ ಇದು ತಣ್ಣಗಾದ ನಂತರ ಇದನ್ನು ಪೌಡರ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಪ್ರಮಾಣ ಇರೋದ್ರಿಂದ ನಾನು ಕುಟ್ಟಾಣಿನಲ್ಲೇ ಪೌಡರ್ ಮಾಡ್ತಾಯಿದ್ದೀನಿ. ನೀವು ಮಿಕ್ಸಿ ಜಾರ್ನಲ್ಲೂ ಸಹ ಪೌಡರ್ ಮಾಡ್ಕೋಬೋದು. ಆದರೆ ಮಿಕ್ಸಿಗಿಂತನೂ ಈ ರೀತಿ ಕೈನಲ್ಲಿ ಕುಟ್ಟಿ ಪುಡಿ ಮಾಡೋದು ಟೇಸ್ಟೇ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿನೂ ಹಾಕುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ 1 ಸ್ಪೂನ್ ಹಾಕಿದ್ರೆ ಸಾಕು. ಮೆಂತ್ಯ ಬರೀ 1 ಟೀ ಸ್ಪೂನ್ ಹಾಕಿ, ಸಾಸಿವೆ 1 ಟೇಬಲ್ ಸ್ಪೂನ್ ಹಾಕಿ ಕರೆಕ್ಟ್ ಆಗುತ್ತೆ. ಈ ರೀತಿ ಪೌಡರ್ ಮಾಡ್ಕೊಂಡಿರೋವಂಥ ಮೆಂತ್ಯ ಮತ್ತು ಸಾಸಿವೆ ಪುಡಿನ ಈ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ನಲ್ಲ ಬೆಟ್ಟದ ನೆಲ್ಲಿಕಾಯಿಗೆ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ನೀರು ಎಲ್ಲ ಏನು ಸೋಗಿಸ್ತಾ ಇಲ್ಲ ಇವಾಗ ನಾನು ಇದಕ್ಕೆ. ಹಾಗಾಗಿ ಎಣ್ಣೆನೇ ಒಂದು ಅರ್ಧ ಮುಕ್ಕಾಲು ಕಪ್ ಆಗುವಷ್ಟು ಹಾಕಿದ್ದೀನಿ. ಜೊತೆಗೆ ಒಂದು 3ರಿಂದ 4 ಬೆಳ್ಳುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕಿದ್ದೀನಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಚಿಟ್ಕುಡ್ತಾ ಇದೆ ಅನ್ನೋವಾಗಲೇ ಸ್ಟವ್ ಮೇಲಿಂದ ತೆಗೆದು
ಈ ಎಣ್ಣೆ ಸ್ವಲ್ಪ ಬೆಚ್ಚಗಾದಮೇಲೆ ಇದಕ್ಕೆ ಸೇರಿಸಬೇಕು. ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೇನೂ ಇರಬಾರ್ದು. ಸ್ವಲ್ಪ ಬೆಚ್ಚಗಿದ್ದಾಗ ಈ ಎಣ್ಣೆನ ಈ ಬೆಟ್ಟದ ನೆಲ್ಲಿಕಾಯಿ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿ 1 ಅವರ್ 2 ಅವರ್ ಬಿಟ್ಟರೆ ಸಾಕು. ಅದು ಉಪ್ಪೆಲ್ಲ ಕರಗಿ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಅಂದರೆ ಎಣ್ಣೆ ಎಲ್ಲ ಸೈಡ್ನಲ್ಲಿ ತೇಲಿ ಬಂದಂಗೆ ಆಗುತ್ತೆ. ಆವಾಗ ನೀವು ಅದನ್ನು ಸರ್ವ್ ಮಾಡ್ಬೋದು. ಇಲ್ಲ ಒಂದು 2 ಡೇಸ್ ಹೊರಗಡೆ ಇಟ್ಟು ಸಹ ಆಮೇಲೆ ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಇವಾಗ ನೋಡಿ ಇಷ್ಟು ಗಟ್ಟಿ ಇದೆ ಅಲ್ವಾ, ಎಣ್ಣೆ ಎಲ್ಲ ಹೀರ್ಕೊಂಡಿದೆ. ಉಪ್ಪು ಎಲ್ಲ ಇನ್ನೂ ಹದವಾಗಿ ಇನ್ನೂ ಮಿಕ್ಸ್ ಆಗಬೇಕು. ಹಾಗಾಗಿ ಒಂದು 2 ಅವರ್ಸ್ ಹಾಗೆಯೇ ಇದನ್ನು ಬಿಡ್ತಾ ಇದ್ದೀನಿ. ಸೊ ಒಂದು 2 ಅವರ್ಸ್ ಅಥವಾ ಒಂದು ನೈಟ್ ಬಿಟ್ರೂ ಚೆನ್ನಾಗಾಗುತ್ತೆ. ನಾನು ಸಂಜೆ ಮಾಡಿರೋದ್ರಿಂದ ಒಂದು 2 ಅವರ್ಸ್ ಹಾಗೆಯೇ ಬಿಟ್ಟಿದ್ದೀನಿ. ಆ್ಯಂಡ್ 2 ಅವರ್ಸ್ಗೆ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಂಡು ಬಾಯಲ್ಲಿ ನೀರು ಬರ್ತಾಯಿತ್ತು. ಹಾಗೆ ನೈಟಿಗೆ ಬಿಸಿ ಬಿಸಿ ಅನ್ನ ಮಾಡಿರ್ತೀವಿ ಅಲ್ವಾ, ಉಪ್ಪಿನಕಾಯಿ ಮಾಡಿದಾಗಲೆಲ್ಲನೂ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ರಸದಲ್ಲಿ ತಿಂದರೆ ಸಖತ್ತಾಗಿರುತ್ತೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ. 1 ಟೀ ಚಮಚ ಆಗುವಷ್ಟು ಮನೆ ತುಪ್ಪ, ಇದನ್ನು ಸಹ ನಮ್ಮಲ್ಲೇ ಅವೈಲೇಬಲ್ ಇದೆ. ಇದು ಎಮ್ಮೆ ತುಪ್ಪ ತುಂಬಾ ಚೆನ್ನಾಗಿದೆ, ನಾವೂ ಸಹ ಅದನ್ನೇ ಯೂಸ್ ಮಾಡೋದು. ಸೊ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಅನ್ನಕ್ಕೆ ಹಾಕಿ ಇವಾಗ ಉಪ್ಪಿನಕಾಯಿನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ 2 ಅವರ್ಸ್ ಆಗಿದೆ. 2 ಅವರ್ಸ್ ಆದಮೇಲೆ ನೀವು ನೋಡ್ತಾ ಇರ್ಬೋದು ಫಸ್ಟ್ ಎಷ್ಟು ಗಟ್ಟಿ ಇತ್ತು. 2 ಅವರ್ಸ್ ಆದಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ. ಅಂದರೆ ನೀರು ಸ್ವಲ್ಪ ಅದು ನೀರು ಬಿಟ್ಕೋತಾ ಇದೆ ಅಂತ ಹೇಳಿ ಅರ್ಥ. ನೀವು ಈಗಲೇ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಗಟ್ಟಿನೇ ಇರುತ್ತೆ. ಹಾಗಾಗಿ 1 ದಿನ 2 ದಿನ ಹೊರಗಡೆನೇ ಇಡಿ. ಇಲ್ಲ ಒಂದು ಸಣ್ಣ ಬಾಕ್ಸ್ ಆಗುವಷ್ಟು ನೀವು ದಿನ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಸಣ್ಣ ಬಾಕ್ಸ್ನ ಹೊರಗಡೆ ಇಡಿ, ಮಿಕ್ಕಿದ್ದು ಫ್ರಿಜ್ನಲ್ಲಿ ಇಡಿ. ನೆಕ್ಸ್ಟ್ಗೆ ಅದು ಕರೆಕ್ಟ್ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ನೀರೇನು ಹಾಕಿ ಮಿಕ್ಸ್ ಮಾಡಿರಲ್ಲ ಅಲ್ವಾ, ತುಂಬ ಒಂದು 6-7 ತಿಂಗಳು ತನಕನೂ ಇದು ಚೆನ್ನಾಗಿರುತ್ತೆ. ಸೊ ಈ ರೀತಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ, ಉಪ್ಪಿನಕಾಯಿ ರಸ ಈ ರೀತಿ ಹಾಕ್ಕೊಂಡು ತಿಂದರೆ ನನಗಂತೂ ತುಂಬಾ ಇಷ್ಟ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ರು ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಉಪ್ಪಿನಕಾಯಿ ಮಾಡೇ ಒಂದು 2 ಡೇಸ್ ಆಯಿತು. ನಾನು ಇವಾಗ್ಲೂ ಬಿಸಿ ಅನ್ನ ಏನಾದರೂ ಇತ್ತು ಅಂತ ಅಂದರೆ ನಾನು ಯಾವಾಗ್ಲೂ ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಒಂದು 2-3 ತುತ್ತಾದ್ರೂ ತಿಂತೀನಿ, ಅಷ್ಟು ಚೆನ್ನಾಗಿದೆ ಟೇಸ್ಟು. ನೈಟ್ ಊಟ ಮಾಡಿ ಮಲ್ಕೊಂಡಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ರಾಗಿ ದೋಸೆಗೆ ಹಿಟ್ಟು ಕಲಸಿಟ್ಟಿದ್ದೆ ಅಲ್ವಾ, 6:30 ಹಾಗೆಯೇ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಅರ್ಧಕ್ಕಿಂತ ಕಡಿಮೆ ಇದ್ದಿದ್ದು ಹಿಟ್ಟು ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ಈ ರೀತಿ ಉಬ್ಬಿದಾಗ ನಾವು ಹಾಕಿರೋವಂಥ ಪ್ರಪೋರ್ಷನ್ಸು ರಾಗಿಗೆ, ಅಕ್ಕಿ ಆಗಿರ್ಬೋದು, ಬೇಳೆಗಳಾಗಿರ್ಬೋದು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ಸೊ ಯಾವುದೇ ಪದಾರ್ಥ ಆದ್ರೂ ಅಷ್ಟೇ, ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಅಷ್ಟೇ ನಮ್ಮಲ್ಲಿ ಸಿಗೋವಂಥದ್ದು ಫಸ್ಟು ನಾವು ಚೆನ್ನಾಗಿ ಬಂದಿದೆಯಾ ಅಂತ ಟೇಸ್ಟ್ ನೋಡಿ ಆಮೇಲೆ ನಾನು ಪ್ಯಾಕ್ ಮಾಡಿಸೋದು. ತುಂಬಾ ಚೆನ್ನಾಗಿ ಬಂದಿದೆ ರಾಗಿ ದೋಸೆ. ಈ ಸಲ ಖಂಡಿತ ಬೈ ಮಾಡಿ. ಆ್ಯಂಡ್ ಇದು 1/2 kg ಅವೈಲೇಬಲ್ ಇದೆ. ರಾಗಿ ದೋಸೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಒಂದು 1/4 ಕಪ್ ಆಗೋಷ್ಟು ಚಿರೋಟಿ ರವೆನ ನಾನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಅಷ್ಟೇ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಆ್ಯಂಡ್ ರಾತ್ರಿ ಕಲಸಿದಂಥ ಉಪ್ಪಿನಕಾಯಿ ಸಂಜೆ ಕಲಸಿದ್ದು ನೋಡಿ, ರಾತ್ರಿಗಿಂತನೂ ಬೆಳಗ್ಗೆಗೆ ಇನ್ನೂ ಚೆನ್ನಾಗಿ ಅದು ಉಪ್ಪೆಲ್ಲ ಕರಗಿ ಎಣ್ಣೆ ಎಲ್ಲ ಸೈಡ್ಗೆ ಆಗಿದೆ. ಸೊ ಹಾಗೆಯೇ ಸ್ಟೀಲ್ ಪಾತ್ರೆಯಲ್ಲಿ ಇಡಬಾರ್ದು ಇದನ್ನು. ಸೊ ಒಂದು ರಾತ್ರಿ ಇಟ್ಟಿದ್ದೆ ನಾನು ಅಷ್ಟೇ. ಸೊ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇರೆ 2 ಬಾಕ್ಸಿಗೆ ತೆಗೆದಿಡ್ತಾ ಇದ್ದೀನಿ. ಒಂದು ಗ್ಲಾಸ್ ಬಾಟಲ್ ಡೈಲಿ ಯೂಸೇಜ್ಗೆ ಅಂತ ಹೊರಗಡೆನೇ ಇಡೋದಕ್ಕೆ, ಇನ್ನೊಂದು ಬಾಕ್ಸ್ನ ನಾನು ರೆಫ್ರಿಜಿರೇಟ್ ಮಾಡೋಕ್ಕೆ ಅಂತ ಎತ್ತಿಡ್ತಾ ಇದ್ದೀನಿ. ಸೊ ನೋಡ್ಬೋದು, ಕಲರ್ ನೋಡ್ತಾ ಇದ್ರೇ ನಿಮಗೂ ಅನ್ನಿಸ್ತಾ ಇದೆ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಸೇಮ್ ಮೆಥಡಲ್ಲಿ ನೀವು ಸಣ್ಣ ನೆಲ್ಲಿಕಾಯಿ ಬರುತ್ತಲ್ಲ ಅದನ್ನಾದರೂ ಸಹ ಮಾಡ್ಕೋಬೋದು. ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ, ಸೀಸನ್ ಇರೋದ್ರಿಂದ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಟೇಸ್ಟು. ಸೊ ಇವಾಗ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಹೊತ್ತು ಯಾವುದೇ ರೀತಿ ಮಸಾಲೆ ದೋಸೆಗೂ ಕಡಿಮೆ ಇರಲಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ರಾಗಿ ದೋಸೆನ ಅಯ್ಯೋ ಅಂತ ಅಂದವ್ರಿಗೆ ಈ ನಮ್ಮಲ್ಲಿ ಸಿಗೋವಂಥ ರಾಗಿ ದೋಸೆ ಪ್ರೀಮಿಕ್ಸಿಂದ ರಾಗಿ ದೋಸೆ ಮಾಡಿಕೊಡಿ, ಸಖತ್ ಇಷ್ಟಪಡ್ತಾರೆ. ದಿನಾಗಲೂ ಮಾಡು ಅಂತಾರೆ, ವಾರದಲ್ಲಿ 1 ಸಲನಾದ್ರೂ ರಾಗಿ ದೋಸೆ ಮಾಡುವೆ, ಯಾಕೆ ಅಕ್ಕಿ ದೋಸೆ ಮಾಡ್ತೆ ಅಂತ ಅಂತಾರೆ, ಅಷ್ಟು ಟೇಸ್ಟ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ದೋಸೆ ತವ ಕಾದ ನಂತರ 1 ಸೌಟ್ ಆಗೋಷ್ಟು ಈ ರಾಗಿ ದೋಸೆ ಹಿಟ್ಟನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಿ. ಆ್ಯಂಡ್ ಇದು ಒಂದು ಕಡೆ ಬೇಯಿಸಿದ್ರೇ ಸಾಕು, 2 ಕಡೆ ಬೇಯಿಸಬೇಕು ಅಂತೇನಿಲ್ಲ. ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಬೇಯಿಸಿ. ರಾಗಿ ದೋಸೆ ಆಗಿರೋದ್ರಿಂದ ಬೇಗನೆ ಇದು ಬಣ್ಣ ಬಂದುಬಿಡುತ್ತೆ. ನೀವು ತುಂಬ ಜಾಸ್ತಿ ಕ್ರಿಸ್ಪ್ ಆಗೋವರೆಗೂ ಬಿಟ್ಟರೆ ಒಂದು ಸ್ವಲ್ಪ ಸೀದೋಗಿರೋ ಥರ ಟೇಸ್ಟ್ ಬಂದುಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ
ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು, ಸಖತ್ತಾಗುತ್ತೆ. ನೋಡಿ ಕ್ಲೋಸ್ ಮಾಡಿದ್ದಾಗ ನೀವು ಸರ್ವ್ ಮಾಡಿ, ಇದು ನಿಜಕ್ಕೂ ಮಸಾಲೆ ದೋಸೆ ಅನ್ನೋ ರೀತಿಯಲ್ಲಿ ಅವ್ರು ಫೀಲ್ ಮಾಡ್ತಾರೆ. ಓಪನ್ ಮಾಡಿ ತಿಂತಾ ಇದ್ದಾಗ ಮಾತ್ರ ಗೊತ್ತಾಗೋದು ಇದು ರಾಗಿ ದೋಸೆ ಅಂತ. ಪ್ರತಿಯೊಂದು ರಾಗಿ ದೋಸೆನೂ ಅಷ್ಟೇ. ಆ್ಯಂಡ್ ಇದು ಕಬ್ಬಿಣದ ಕಾವಲಿ, ಕಾಸ್ಟ್ ಐರನ್ ಕಾವಲಿನಲ್ಲೂ ಇಷ್ಟು ಚೆನ್ನಾಗಿ ಒಂದು ಸ್ವಲ್ಪನೂ ಅಂಟ್ಕೊಳ್ದೇ ಇರೋ ರೀತಿಯಲ್ಲಿ ದೋಸೆ ಆಗ್ತಾಯಿದೆ ಅಂದರೆ ಪರ್ಫೆಕ್ಟ್ ಪ್ರಪೋರ್ಷನ್ಸಲ್ಲಿ ಇದೆ. ನಮ್ಮಲ್ಲಿ 5 ಥರದ್ದು ದೋಸೆ ಪ್ರೀಮಿಕ್ಸ್ಗಳು ಅವೈಲೇಬಲ್ ಇದೆ. ರಾಗಿ ದೋಸೆ, ಮಿಲೆಟ್ ದೋಸೆ, ಪೆಸರಟ್ಟು ಅಂದರೆ ಹೆಸರು ಕಾಳಿನ ದೋಸೆ, ಮತ್ತು ಪ್ರೋಟೀನ್ ದೋಸೆ, ಎಲ್ಲ ಬೇಳೆಗಳನ್ನ ಮಿಕ್ಸ್ ಮಾಡಿರೋವಂಥ ದೋಸೆ, ಮತ್ತು ಬಾಜ್ರಾ ದೋಸೆ. ಇವು 5 ಥರದ್ದು ದೋಸೆ ಪ್ರೀಮಿಕ್ಸ್ಗಳು ಅವೈಲೇಬಲ್ ಇದೆ. ಅದರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ರಾಗಿ ದೋಸೆ. ಆ್ಯಂಡ್ ಇವತ್ತಿಗೂ ಅಷ್ಟೇ ರಾಗಿ ದೋಸೆಗೆ ಅಷ್ಟೇ ಡಿಮ್ಯಾಂಡ್ ಇದೆ. ಆ್ಯಂಡ್ ಇದು ಬರೀ ರಾಗಿಯಿಂದ ಮಾಡಿರೋದಲ್ಲ, ನಾವು ಸ್ಪ್ರೌಟೆಡ್ ರಾಗಿಯಿಂದ ಮಾಡಿರ್ತೀವಿ. ಅದನ್ನು ಹುರಿದು ಮಿಲ್ ಮಾಡಿಸಿ ರೆಡಿ ಮಾಡಿಸಿರ್ತೀವಿ. ಸಖತ್ತಾಗಿದೆ ಟೇಸ್ಟು. ತಿಂಡಿ ಜೊತೆಗೆ ಇವಾಗಂತೂ ಲಡ್ಡು ಆರ್ಡರ್ಸ್ ಡೈಲಿ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಒಂದೊಂದು ಡ್ರೈ ಫ್ರೂಟ್ ಲಡ್ಡು ಅಂದರೆ ಡೇಟ್ಸ್ ಲಡ್ಡುನ ಟೇಸ್ಟ್ ನೋಡ್ತೀವಿ. ಆ್ಯಂಡ್ ಅದು ನೋಡ್ತಾ ಇದ್ದರೆ ನಮಗೇ ತಿನ್ನಬೇಕು ಅಂತ ಅನಿಸುತ್ತೆ. ಒಂದೊಂದು ಲಡ್ಡುನಲ್ಲೂ ಪ್ರತಿ ಏನು ಕ್ಯಾಶ್ಯೂ ಆಗಿರ್ಬೋದು, ಬಾದಾಮ್, ವಾಲ್ನಟ್ ಎಲ್ಲ ಥರದ್ದು ತುಂಬಾ ಚೆನ್ನಾಗಿ ಸಿಗುತ್ತೆ. ಪ್ರತಿಯೊಂದೂ ತುಪ್ಪದಲ್ಲಿ ಹುರಿದು ಚೆನ್ನಾಗಿ ನಾವು ಫ್ರೈ ಮಾಡಿ ಉಂಡೆ ಕಟ್ಟಿರ್ತೀವಿ ಅಲ್ವಾ, ಒಂದು ಉಂಡೆ ತಿಂದರೆ ಸಾಕು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ತಿಂಡಿ ಆದ ನಂತರ ಸ್ವಲ್ಪ ಮನೆ ಕೆಲಸ, ಮೊಸರಿಗೆ ಹೆಪ್ಪಾಕೋದು ಅದೆಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ ಅಡುಗೆಗೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಎಲ್ಲನೂ. ಅಡುಗೆಗೆ ರಸಮ್ ಜೊತೆಗೆ ಒಂದು ಪಲ್ಯ ಮತ್ತು ಕೋಸಂಬರಿ. ಅಷ್ಟರಲ್ಲಿ ಅವತ್ತಿನ ದಿನದ್ದು ಹೊಸದಾಗಿ ಬ್ಯಾಚ್ ಡೇಟ್ಸ್ ಲಡ್ಡು ಸಹ ರೆಡಿಯಾಗಿದೆ. ಪ್ರತಿದಿನ 5 kg 6 kg ಆಗೋಷ್ಟು ಡೇಟ್ಸ್ ಲಡ್ಡು ರೆಡಿ ಆಗ್ತಾನೇ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಒಬ್ಬೊಬ್ಬರು ಡೇಟ್ಸ್ ಲಡ್ಡುನಲ್ಲಿ ಬರೀ ಡೇಟ್ಸೇ ಜಾಸ್ತಿ ಇರುತ್ತೆ, ತುಂಬ ಸ್ವೀಟ್ ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮಲ್ಲಿ ಡೇಟ್ಸು ಹದವಾಗಿ ಡೇಟ್ಸ್ ಎಷ್ಟಿರುತ್ತೋ, ಈಗ ಒಂದು 2 kg ಡೇಟ್ಸ್ ತೊಗೊಂಡಿದ್ರೆ ಅದಕ್ಕೆ ಮಿಕ್ಕಿದ್ದು ಡ್ರೈ ಫ್ರೂಟ್ಸೂ 2 kg ಆಗೋಷ್ಟೇ ಹಾಕಿ ಮಿಕ್ಸ್ ಮಾಡಿಸಿ ಮಾಡೋವಂಥದ್ದು. ತುಂಬಾ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ಯಾವುದೇ ಪ್ರಾಡಕ್ಟ್ಗೂ ಪ್ರಿಸರ್ವೇಟಿವ್ ಹಾಕೋದಿಲ್ಲ, ಯಾವುದೇ ರೀತಿ ವೈಟ್ ಶುಗರ್ ಹಾಕಲ್ಲ, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಸಖತ್ತಾಗಿರುತ್ತೆ. ಯಾವುದೇ ಪ್ರಾಡಕ್ಟ್ ಬೇಕು ಅಂದ್ರೂ 7795846794ಗೆ ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ವ್ಲಾಗ್ ಜೊತೆಗೆ ನನ್ನ ಒಂದು ವಿಡಿಯೋ. ಸೊ ಹೇಗನ್ನಿಸ್ತು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ.